ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಊರು ತುಳನೂರು, ತಾಲೂಕು ಅಕ್ಕಲಕೋಟ್, ಜಿಲ್ಲೆ ಸೊಲ್ಲಾಪುರ್, ಮಹಾರಾಷ್ಟ್ರ. 2026 11 ಅಕ್ಟೋಬರ್ 2026 ಕೆಸೆಟ್ ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಗಾಗಿ ನೀವೆಲ್ಲರೂ ತಯಾರು ಮಾಡುತ್ತಿದ್ದೀರಿ. ಈ ಬರುವ ಕೆಸೆಟ್ ಪರೀಕ್ಷೆಯಲ್ಲಿ ನಿಮಗೆಲ್ಲರಿಗೂ ಭರ್ಜರಿಯಾದಂಥ ಒಂದು ಯಶಸ್ಸು, ಭರ್ಜರಿಯಾದಂಥ ಒಂದು ಗೆಲುವು ಸಿಗಬೇಕು ಅನ್ನುವ ದೃಢ ಸಂಕಲ್ಪದೊಂದಿಗೆ ಈ ವಿಡಿಯೋವನ್ನು ನಾನು ಮಾಡುತ್ತಿದ್ದೇನೆ. ಇವತ್ತಿನ ಈ ವಿಡಿಯೋದ ಉದ್ದೇಶ ಏನು ಅಂತಂದರೆ, 2022ರಲ್ಲಿ ನಾನು ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸಿದ್ದೆ. 2023ರಲ್ಲಿ 175 ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆ ಉತ್ತೀರ್ಣರಾಗಿದ್ದರು. 2024 ಕೆಸೆಟ್ ಎಕ್ಸಾಮ್ ಅಲ್ಲಿ 211 ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆ ಉತ್ತೀರ್ಣರಾಗಿದ್ದರು. 2025 ಅಲ್ಲಿ 415, ಜಸ್ಟ್ ಇವಾಗ ಒಬ್ರು ಸರ್ ಭೀಮೇಶಿ ಬ್ಯಾಕೋಡ್ ರಬಕವಿ ಬನ್ನಟ್ಟಿಯಿಂದ ಮೆಸೇಜ್ ಮಾಡಿದ್ರು. ಜಸ್ಟ್ ಇವಾಗ, ಸರ್ ನಾನು ಕೂಡ ಕೆಸೆಟ್ ಪರೀಕ್ಷೆನ ಪಾಸ್ ಮಾಡಿದ್ದೇನೆ, ನಿಮ್ಮ ವಿಡಿಯೋಗಳು ನನಗೆ ಸಹಕಾರಿಯಾಗಿವೆ, ನಿಮ್ಮ ಪುಸ್ತಕ ಕೂಡ ನನಗೆ ಸಹಕಾರಿಯಾಗಿದೆ ಸರ್. ನಾನು ಎಕ್ಸ್ಟರ್ನಲ್ MA ಮೈಸೂರು ಓಪನ್ ಯೂನಿವರ್ಸಿಟಿಯಿಂದ ಮಾಡಿದ್ದೆ. ಈಗ 3rd ಸೆಮ್ದಲ್ಲಿ ಇದ್ದೇನೆ. ಆದರೂ ಕೂಡ ನಾನು ಈ ಪರೀಕ್ಷೆನ ಉತ್ತೀರ್ಣರಾಗಿದ್ದೇನೆ. ತುಂಬ ಹೃದಯದ ಧನ್ಯವಾದಗಳು ಸರ್ ಅಂತೇಳಿ ಈಗ ನನಗೆ ಅವರು ಭೀಮೇಶಿ ಬ್ಯಾಕೋಡಿ ಸರ್ ಅವರು ಫೋನ್ ಮಾಡಿ ಮೆಸೇಜ್ ಮಾಡಿ ಕಳಿಸಿದ್ರು. ಸೊ 415 ವಿದ್ಯಾರ್ಥಿ ಇವರೆಲ್ಲರೂ ಪರೀಕ್ಷೆ ಪಾಸ್ ಆಗ್ಯಾರ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಅವರು ನನ್ನ ವಿಡಿಯೋಗಳನ್ನು ನೋಡಿದ್ದಾರೆ, ನನ್ನ ವಿಡಿಯೋಗಳು ಅವರಿಗೆ ಸಹಕಾರಿಯಾಗಿವೆ ಅಂತೇಳಿ ಅವ್ರು ಹೇಳಿದ್ರು. ಸಂಪೂರ್ಣವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ತಾವು ಈ ವಿಡಿಯೋಗಳನ್ನು ನೋಡಬೇಕು. ಇನ್ನೊಬ್ಬರು ಬಿಜಾಪುರದಿಂದ BLD ಎಜುಕೇಶನ್ ಕಾಲೇಜ್ ಐತ್ರಿ, B.Ed ಕಾಲೇಜ್ ಪ್ರಿನ್ಸಿಪಲ್ ಸರ್ ಅವರು, ಶೇಗುಣಿಸಿ ಸರ್ ಅವರು, ಡಾಕ್ಟರ್ ಶೇಗುಣಿಸಿ ಅವರು ಕೂಡ ಕೆಸೆಟ್ ಈ ಬಾರಿ ಪರೀಕ್ಷೆ ಪಾಸ್ ಆಗಿದ್ದಾರೆ. ಅವ್ರು ಹೇಳಿದ್ರು, ದಾನಯ್ಯ ನಿನ್ನ ವಿಡಿಯೋಗಳು ತುಂಬಾ ಇಂಪಾರ್ಟೆಂಟ್ ಅದಾವ ತಮ್ಮ, ನಿನ್ನ ವಿಡಿಯೋಗಳನ್ನು ನೋಡಿ ನಾನು ಕೂಡ ಈ ಬಾರಿ ಕೆಸೆಟ್ ಪಾಸ್ ಆಗಿದ್ದೇನೆ ಮತ್ತು ನನ್ನ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗುತ್ತಿದ್ದಾರೆ. ಬಟ್ ನನಗೊಂದು ಸಲಹೆ ಅಂತೇಳಿ ಡಾಕ್ಟರ್ ಸರ್ ಅವರು ನನಗೆ ಹೇಳಿದ್ರು, ಏನು, ಆ ಪ್ಲೇಲಿಸ್ಟ್ ಅಲ್ಲಿ ಪ್ರತಿಯೊಂದು ವಿಡಿಯೋಗಳೊಂದು ನಂಬರ್ಗಳನ್ನ ಹಾಕು ಅಂತೇಳಿ. ಸೊ ಪ್ಲೇಲಿಸ್ಟ್ ಅಲ್ಲಿ ನಂಬರ್ ಹಾಕ್ಲಿಕ್ಕೆ ನನಗೆ ಬರ್ತಾ ಇಲ್ಲ ರೀ. ಆದ್ರೂ ಇವತ್ತು ಕೂತು ನಾನು ಏನ್ ಮಾಡೀನಿ, ಯೂನಿಟ್ ವೈಸ್ ವಿಡಿಯೋಗಳನ್ನ ಸೆಪರೇಟ್ ಮಾಡಿದ್ದೀನಿ. ಸೊ ನನ್ನ ವಿಡಿಯೋಗಳನ್ನ ಹೇಗೆ ನೋಡ್ಬೇಕು ಅನ್ನೋದನ್ನ ದಯವಿಟ್ಟು ನೆನಪಿನಾಗಿಡ್ರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಾಗ ಅಲ್ಲಿ ಪ್ಲೇಲಿಸ್ಟ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಅದ್ರಲ್ಲಿ ಹೋಗಬೇಕು. ಪ್ಲೇಲಿಸ್ಟ್ ಅದಲ್ಲಿ ಇದಕ್ಕಿಂತ ಮುಂಚೆ ಅಂದ್ರೆ 2025 ಕೆಸೆಟ್ ಸಲುವಾಗಿ ನಾನು ಇಲ್ಲಿ ತನಕ ಮಾಡಿದಂತ ಎಲ್ಲಾ ವಿಡಿಯೋಗಳನ್ನ ನಾನು ಸೆಪರೇಟ್ ಮಾಡಿದ್ದೇನೆ. ಪ್ಲೇಲಿಸ್ಟ್ ದೊಳಗ ಟೋಟಲ್ ಇವಾಗ ನೀವು ಪೇಪರ್ 1ಗಾಗಿ ಈ ನಾನು ಹೇಳುವಂತ ವಿಡಿಯೋಗಳನ್ನ ನೀವು ನೋಡಬೇಕು. ಮೊದಲಿಗೆ ಯೂನಿಟ್ ಕ್ರಮಾಂಕ 4 ಕಮ್ಯುನಿಕೇಶನ್. ಪ್ಲೀಸ್, ಕಮ್ಯುನಿಕೇಶನ್ ಈ ಚಾಪ್ಟರ್ದಲ್ಲಿ 45 ವಿಡಿಯೋಗಳನ್ನ ಮಾಡಿದ್ದೇನೆ. ಅದು ಕಂಪ್ಲೀಟ್ ಲೆಕ್ಚರ್ ಅದವರು, ಥಿಯರಿ ಬೇಸ್ಡ್ 45. ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ಈ ಪಾಯಿಂಟ್ಸ್ ಅನ್ನ ನಿಮ್ಮ ನೋಟ್ಬುಕ್ ದೊಳಗೆ ಬರೀಕೋಬೇಕು. ಮತ್ತು ವಿಡಿಯೋ ಕಂಪಲ್ಸರಿಯಾಗಿ ಎಲ್ಲ ಕಮ್ಯುನಿಕೇಶನ್ ಚಾಪ್ಟರ್ನ ನೋಡ್ರಿ. ಆಮೇಲೆ ಇದೇ ಚಾಪ್ಟರ್ಗೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ಗಳನ್ನ 7 ವಿಡಿಯೋಗಳನ್ನ ಮಾಡಿದ್ದೇನೆ, ಇದನ್ನ ನೋಡ್ಬೇಕು. ಅದಾದ ನಂತರ ICT ಈ ಚಾಪ್ಟರ್ಗೆ ಸಂಬಂಧಿಸಿರುವ 40 ವಿಡಿಯೋಗಳನ್ನ ನಾನು ಮಾಡಿದ್ದೇನೆ, 40 ಲೆಕ್ಚರ್ಸ್ಗಳನ್ನ ಹೇಳಿದ್ದೇನೆ. ಅದನ್ನೆಲ್ಲ ತಾವು ನೋಡಿಕೊಳ್ಳಬೇಕು. ನೋಡಿ ಅದನ್ನ ಪಾಯಿಂಟ್ಸ್ ಅನ್ನ ನಿಮ್ಮ ನೋಟ್ಬುಕ್ ದೊಳಗೆ ಬರೆದುಕೊಳ್ಳಬೇಕು. ಅದಾದ ನಂತರ ಟೀಚಿಂಗ್ ಅಪ್ಟಿಟ್ಯೂಡ್ ದೊಳಗೆ 77 ವಿಡಿಯೋಗಳನ್ನ ಮಾಡಿದ್ದೇನೆ. ಹೈಯರ್ ಎಜುಕೇಶನ್ದಲ್ಲಿ 103 ವಿಡಿಯೋಗಳನ್ನ ಮಾಡಿದ್ದೇನೆ. ಅಂದ್ರೆ ಇಷ್ಟು ಲೆಕ್ಚರ್ ಹೇಳಿದ್ದೈತಿ. ರಿಸರ್ಚ್ ಸಂಶೋಧನೆಯಲ್ಲಿ 47 ವಿಡಿಯೋಗಳು ರೆಡಿ ಇವೆ ಆಲ್ರೆಡಿ. ಪರಿಸರ ಅಧ್ಯಯನಕ್ಕೆ 35 ವಿಡಿಯೋಗಳು ರೆಡಿ ಇವೆ. ಪ್ಯಾಸೇಜ್ ಅನ್ನ ಹೇಗೆ ಬಿಡಿಸಬೇಕು ಅನ್ನೋದು 4 ವಿಡಿಯೋಗಳನ್ನ ಮಾಡಿದ್ದೇನೆ. ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಡೇಟಾ ಇಂಟರ್ಪ್ರಿಟೇಷನ್ ಸಲುವಾಗಿ ಈ 3 ವರ್ಷ ಕೇವಲ ಒಂದೇ ವಿಡಿಯೋ ಮಾಡಿದ್ದೇನೆ. ಇವೆಲ್ಲ ಥಿಯರಿ ಬೇಸ್ಡ್ 309, ಆಮೇಲೆ ಕಾನ್ಸೆಪ್ಟ್ ಬೇಸ್ಡ್ 12. ಹೀಗೆ ಟೋಟಲ್ ಈ ಕಂಟೆಂಟ್ ಬೇಸ್ಡ್ ವಿಡಿಯೋಗಳು ಎಷ್ಟು ಅದಾವ್ರಿ? 321 ವಿಡಿಯೋಗಳು ಅದಾವ. 321 ಇದು ಮೇನ್ ಕಂಟೆಂಟ್. ಕೆಸೆಟ್ ದಲ್ಲಿ ಕೇಳುವಂತ ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು. 3 ವರ್ಷದೊಳಗೆ ಇಷ್ಟು ವಿಡಿಯೋನ ಮಾಡಿದ್ದೇನೆ ನಾನು ಪೇಪರ್ 1 ಸಲುವಾಗಿ.
ಇನ್ನ ಒಂದು ಜನರಲ್ ಆಗಿ ನೋಡ್ಬೇಕಾದ್ರೆ ಕೆಸೆಟ್ ಎಕ್ಸಾಮ್ ಅನ್ನ ಹೇಗೆ ಬರೀಬೇಕು, ಕೆಸೆಟ್ ಎಕ್ಸಾಮ್ ಎಂದರೆ ಹೇಗೆ, ಪೇಪರ್ ಫಸ್ಟ್ ಹೇಗೆ, ಪೇಪರ್ ಸೆಕೆಂಡ್ ಹೇಗೆ, ಇದನ್ನು ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನ ಬೇಸಿಕ್ ಪ್ಲಾನಿಂಗ್ ಸಲುವಾಗಿ 46 ವಿಡಿಯೋಗಳನ್ನ ಮಾಡಿದ್ದೇನೆ. ಸೊ ಪ್ಲೀಸ್ ಕೆಸೆಟ್ 2026 ಈ ಪರೀಕ್ಷೆಯಲ್ಲಿ ಭರ್ಜರಿಯಾಗಿ ಗೆಲುವು ನಿಮಗೆ ಸಿಗಬೇಕಾದ್ರೆ ಬೇಸಿಕ್ ಪ್ಲಾನಿಂಗ್ ವಿಡಿಯೋಗಳನ್ನ ಪ್ಲೀಸ್ ಒಂದು ಬಾರಿ ನೀವು ನೋಡ್ಲೇಬೇಕು. ಇದು ಫೌಂಡೇಶನ್ ವಿಡಿಯೋಗಳದವ್ರು ಇವೆಲ್ಲ. ಮೊದಲ ಯುದ್ಧ ಆಡೋಕ್ಕಿಂತ ಮೊದಲಿಗೆ ಆ ಯುದ್ಧದ ಟೆಕ್ನಿಕ್ ಅನ್ನ ಅರ್ಥ ಮಾಡಿಕೊಳ್ಬೇಕು, ಮೈದಾನವನ್ನ ಅರ್ಥ ಮಾಡಿಕೊಳ್ಬೇಕು, ಎದುರಿನ ಶತ್ರುಗಳು ಹೇಗಿದ್ದಾರೆ ಅನ್ನೋದು ತಿಳ್ಕೋಬೇಕು. ಒಂದು ಮೈಂಡ್ ಸೆಟ್ ತಯಾರಾಗುತ್ತದೆ ಬೇಸಿಕ್ ಪ್ಲಾನಿಂಗ್. 46 ವಿಡಿಯೋಗಳನ್ನ ನೋಡಿ ಅದರಲ್ಲಿ ಹೇಳಿದ ಪಾಯಿಂಟ್ಸ್ ಗಳನ್ನ ನೋಟ್ಬುಕ್ ಬರೆದುಕೊಳ್ಳಬೇಕು. ಅದಾದ ನಂತರ ಕೆಸೆಟ್ 2025, 2023, 2024 ಈ 3 ವರ್ಷದೊಳಗ ಕೆಸೆಟ್ ಪಾಸ್ ಆದಂತ ವಿದ್ಯಾರ್ಥಿ ಮಿತ್ರರು ಅವರ ಒಂದು ಅಭಿಪ್ರಾಯಗಳನ್ನ ಇದರಲ್ಲಿ ನಾನು ಕೂಡಿಸಿದ್ದೇನೆ. ಇವರೆಲ್ಲ ಕ್ವಾಲಿಫೈಡ್ ಆದಂತ ವಿದ್ಯಾರ್ಥಿಗಳ ವಿಡಿಯೋ 53 ವಿಡಿಯೋಗಳದವ್ರಿ. ಸೊ ಪ್ಲೀಸ್ ಸುಮ್ಮನೆ ಒಂದು ಸಲ ಅವರೆಲ್ಲ ವಿಡಿಯೋಗಳನ್ನು ನೋಡ್ರಿ. ಯಾಕೆ ಗೊತ್ತಾಯ್ದ್ರಿ, ಆ ವಿಡಿಯೋಗಳನ್ನು ನೋಡಿದ ಮೇಲೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತದೆ. ಆ ವಿಡಿಯೋ ನೋಡಿದ ತಕ್ಷಣ ನಿಮಗೊಂದು ಹೌದಲ್ಲ, ಅವ್ರು ಹೀಗದಾರ ಅದನ್ನು ರಿಸಲ್ಟ್ ಮಾಡಿದ್ರು, ಅವ್ರು ಹೀಗದಾರ ಅದನ್ನು ರಿಸಲ್ಟ್ ಮಾಡಿದ್ರು, ಅವ್ರು ಹೀಗದಾರ ಸ್ವಲ್ಪ, ಯಾಕಂದ್ರೆ ಮನುಷ್ಯನ ಸ್ವಭಾವ ಏನ್ರಿ, ಕಂಪ್ಯಾರಿಸನ್ ಮಾಡುವ ಒಂದು ಸ್ವಭಾವ ಇದೆ. ಅವರ ಸಾಧನೆ ನೋಡಿ ನಿಮಗೂ ಕೂಡ ಸಾಧನೆ ಮಾಡುವ ಒಂದು ಛಲ ಹುಟ್ಟುತ್ತದೆ. ಆಮೇಲೆ ಇದು ಅಂತೂ ಅದ್ಭುತ ವಿಡಿಯೋಗಳದ. ತಲೆಕೆಟ್ಟ ಮೋಟಿವೇಶನ್ ಮಾಡಿಬಿಟ್ಟಿನ್ರಿ ನಾನು. ಹುಚ್ಚ ಹಿಡ್ದಂಗೆ ಮಾತಾಡಿನ್ರಿ, ಹುಚ್ಚ ಹಿಡ್ದಂಗೆ. 100 ವಿಡಿಯೋಗಳದವ್ರು, 100 ವಿಡಿಯೋ ಮೋಟಿವೇಶನ್. ನಿಮ್ಗೆ ಸ್ಫೂರ್ತಿ ಸಿಗಬೇಕು, ನಿಮಗೆ ಉತ್ಸಾಹ ಬರಬೇಕು, ನಿಮ್ಮಲ್ಲಿ ಛಲ ಹುಟ್ಟಬೇಕು, ನಿಮ್ಮಲ್ಲಿ ಬೆಂಕಿ ಹತ್ತಬೇಕು, ಮನುಷ್ಯನೊಳಗೆ ಬೆಂಕಿ ಹತ್ತಬೇಕು. ನಾನು ಕೆಸೆಟ್ ಪಾಸ್ ಆಗ್ತೀನಿ ಅನ್ನುವ ಛಲ ಹುಟ್ಟುವ ಸಲುವಾಗಿ, ಉತ್ಸಾಹ ತುಂಬುವ ಸಲುವಾಗಿ, ರೋಷ ಉಕ್ಕಿಸುವ ಸಲುವಾಗಿ ನಿಮಗೆ ಈ ಮೋಟಿವೇಶನ್ ಮಾಡಿದ ವಿಡಿಯೋಗಳದಾವ. ಇಂಥವು 100 ವಿಡಿಯೋ ಅದಾವ್ರಿ. ಡೈಲಿ ಒಂದೊಂದು ವಿಡಿಯೋ ನೋಡ್ಲೇಬೇಕು ನೀವು. ಸ್ವಲ್ಪ ನಿರಾಶೆ ಆದ್ರೂ ನನ್ನ ಪ್ಲೇ ಲಿಸ್ಟ್ ಅದು ಹೋಗೋದು, ಒಂದು ಮೋಟಿವೇಶನ್ ವಿಡಿಯೋ ನೋಡೋದು. 100 to 100 ವಿಡಿಯೋ ನೀವು ನೋಡ್ಲೇಬೇಕು. ಯಾವಾಗ ನೀವು ಡಿಪ್ರೆಷನ್ದೊಳಗೆ ಬರ್ತೀರಿ, ಯಾವಾಗ ನಿಮಗೆ ನೆಗೆಟಿವ್ ಆಲೋಚನೆ ಬರುತ್ತದೆ, ಅಥವಾ ನೀವು ಹೇಗೆ ಇದ್ರೂ ಕೂಡ ಮೋಟಿವೇಶನ್ ವಿಡಿಯೋ ನೋಡ್ರಿ. ಮತ್ತೆ ನೀವು ಕರೆಕ್ಟ್ ಟ್ರ್ಯಾಕ್ ಮೇಲೆ ಬಂದೇ ಬರುತ್ತೀರಿ. ಮನುಷ್ಯ ಅಂದ ತಕ್ಷಣ ಏನ್ರಿ, ಟ್ರ್ಯಾಕ್ ಮ್ಯಾಗ ಹೋಗುವಾಗ ಒಮ್ಮೊಮ್ಮೆ ದಾರಿ ಬಿಡ್ತಿರ್ತೀವಿ, ಅಥವಾ ಹೋಲ್ ಬಿಡುವಪ್ಪ ಅಂತೇಳಿ ಅಂತಿರ್ತೀವಿ. ಅವಾಗ ಈ ಮೋಟಿವೇಶನ್ ವಿಡಿಯೋ ನೋಡೋದು. ಅದಾದ ನಂತರ ಕೆಸೆಟ್ ಸ್ಟಡಿ ಪ್ಲಾನಿಂಗ್ ವಿಡಿಯೋಗಳನ್ನ ಮಾಡಿದ್ದೀನಿ ರೀ ನಾನು. ಕೆಸೆಟ್ ಸ್ಟಡಿ ಪ್ಲಾನಿಂಗ್ ವಿಡಿಯೋಗಳು, ಕೆಸೆಟ್ ಸ್ಟಡಿ ಪ್ಲಾನಿಂಗ್ ಎಷ್ಟು ಅದಾವ್ರಿ? 48 ವಿಡಿಯೋಗಳದಾವ್ರಿ. 48 ಸ್ಟಡಿ ಪ್ಲಾನಿಂಗ್ ವಿಡಿಯೋಗಳು. ಸೊ 48 ವಿಡಿಯೋಗಳನ್ನ ತಾವೆಲ್ಲರೂ ನೋಡಬೇಕು. ಸ್ಟಡಿ ಪ್ಲಾನಿಂಗ್ ಓದೋಕ್ಕಿಂತ ಮುಂಚೆ ಹೇಗೆ ಓದಬೇಕು, ಯಾವುದನ್ನು ಓದಬೇಕು, ಎಲ್ಲಿಂದ ಪ್ರಾರಂಭ ಮಾಡಬೇಕು, ಯಾವ ಯೂನಿಟ್ ಓದಿದ್ರಿ ಎಷ್ಟು ಮಾರ್ಕ್ಸ್ ಬರ್ತೈತಿ, ಯಾವ ಯೂನಿಟ್ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಬೇಕು, ಯಾವ ಕನ್ಸೆಪ್ಟ್ ಮೇಲೆ ಫೋಕಸ್ ಮಾಡಬೇಕು, ಅದನ್ನ ಬ್ಲೂ ಪ್ರಿಂಟ್ ಇದರಲ್ಲಿ ಹೇಳಿದೆ. 48 ಸ್ಟಡಿ ಪ್ಲಾನಿಂಗ್. ಆಮೇಲೆ 2026 ಈ ಪ್ಲೇ ಲಿಸ್ಟ್ ಅದಲ್ಲಿ 15 ಸ್ಟಡಿ ಪ್ಲಾನಿಂಗ್ ವಿಡಿಯೋಗಳು ಇವೆ. ಸೊ ಟೋಟಲ್ ಸ್ಟಡಿ ಪ್ಲಾನಿಂಗ್ ಸಲುವಾಗಿ 63 ವಿಡಿಯೋಗಳು. ಬಿಲ್ಡಿಂಗ್ ಕಟ್ಟೋಕ್ಕಿಂತ ಮುಂಚೆ ಹೇಗೆ ಇಂಜಿನಿಯರ್ ನಿಮ್ಗೆಲ್ಲ ಹಿಂಗೆ ಬ್ಲೂ ಪ್ರಿಂಟ್ ಹಾಕಿ ಕೊಡ್ತಾರಲ್ರಿ, ಆ ರೀತಿ ಇವು ಬ್ಲೂ ಪ್ರಿಂಟ್ ಅದವ್ರು. ಇವು ಬ್ಲೂ ಪ್ರಿಂಟ್ ಅರ್ಥ ಮಾಡಿಕೊಂಡು, ಸ್ಟಡಿ ಪ್ಲಾನಿಂಗ್ ಅರ್ಥ ಮಾಡಿಕೊಂಡು ಆಮೇಲೆ ಮುಂದೆ ಹೋಗ್ಬೇಕು ನೀವು. ಇದು ಯಾರು ಸ್ಟಡಿ ಪ್ಲಾನಿಂಗ್ ಕಂಪಲ್ಸರಿ. ಇವು ಇಲ್ಲಿ ತನಕ ಹೇಳಿದೆಲ್ಲ ವಿಡಿಯೋಗಳನ್ನ ನೀವು ನೋಡ್ಲೇಬೇಕು. ಸೊ ಜನರಲ್ ವಿಡಿಯೋಗಳು 262 ವಿಡಿಯೋ ಅದಾವ್ರಿ. ಯಾವುದು ಇದ್ರ ಸಲುವಾಗಿ. ಆಮೇಲೆ ಮೇನ್ ಸಬ್ಜೆಕ್ಟ್ ರಿಲೇಟೆಡ್ 321 ವಿಡಿಯೋಗಳು. ಟೋಟಲ್ ವಿಡಿಯೋ ಲೆಕ್ಚರ್ ಅದಾವ್ರಿ 583. ಪ್ರತಿನಿತ್ಯ 20 ವಿಡಿಯೋಗಳನ್ನ ನೋಡಿದ್ರೆ ಒಂದು ತಿಂಗಳದೊಳಗೆ 600 ವಿಡಿಯೋಗಳನ್ನ ಕಂಪ್ಲೀಟ್ ಮಾಡುತ್ತೀರಿ. ಇದು ಒಂದು ತಿಂಗಳದ ನೋಡ್ರಿ. ಒಂದು ತಿಂಗಳಲ್ಲಿ ಎಲ್ಲಾ ವಿಡಿಯೋಗಳನ್ನ ನೀವು ನೋಡಿ ಇದರಲ್ಲಿ ಹೇಳಿದಂತ ಪಾಯಿಂಟ್ಸ್ ಗಳನ್ನ ನೋಟ್ಬುಕ್ ದೊಳಗೆ ಬರೆದುಕೊಳ್ಳಬೇಕು. ಇದ್ರ ಸಲುವಾಗಿ ಒಂದು ಸೆಪರೇಟ್ ನೋಟ್ಬುಕ್ ಮಾಡ್ರಿ. ಕಮ್ಯುನಿಕೇಶನ್ ಇದ್ರ ಸಲುವಾಗಿ ಸೆಪರೇಟ್. ಸೊ ಬೇರೆ ಬೇರೆ ನೋಟ್ಬುಕ್ ದೊಳಗ ಬೇರೆ ಬೇರೆ ಯೂನಿಟ್ ಪ್ರಕಾರ ಪಾಯಿಂಟ್ಸ್ ಅನ್ನ ಬರೆದುಕೊಂಡು ಅದನ್ನ ನೀವು ಓದಿದ್ರೆ ಅಣ್ಣ ಕೆಸೆಟ್ ಅಂತೂ ಕಣ್ಣು ಮುಚ್ಚಿ ಪಾಸ್ ಆಗ್ತೀರಿ. ನಿಮ್ಗ ಜೂನ್ 2026 ಜೂನ್ ನೆಟ್ ಎಕ್ಸಾಮ್ ಏನೈತಲ್ಲ ಅದರಲ್ಲಂತೂ ಕಣ್ಣು ಮುಚ್ಚಿ GRF ಆಗ್ತೈತಿ. ಕಣ್ಣು ಮುಚ್ಚಲಾಗತ್ತೇನ್ರಿ. ನಾವು 80ಕ್ಕಿಂತ ಹೆಚ್ಚು ಮಾರ್ಕ್ಸ್ ಬರಲೇಬೇಕು. ನೀವೆಲ್ಲರೂ 80+ ಮಾರ್ಕ್ಸ್ ಬರಬೇಕು ಇಷ್ಟೆಲ್ಲ ವಿಡಿಯೋ ನೋಡಿದ್ರೆ.
ಇಲ್ಲಿಗೆ ಮುಗಿತಲ್ಲ. ಇನ್ನು 2026 ವಿಡಿಯೋಗಳನ್ನ ನಾನು ಮಾಡೋವಿದ್ದೀನ್ರಿ. ಇನ್ನೂ ಎಕ್ಸ್ಟ್ರಾ ಕಂಟೆಂಟ್ ಅನ್ನ ನಾನು ಕೊಟ್ಟೇ ಕೊಡುತ್ತೇನೆ. ಹೆಚ್ಚು ಸಮಯ ಇದೆ ನನಗೆ. ಈ ಸಮಯದ ಉಪಯೋಗ ಮಾಡ್ಕೊಂಡು ನಾನು ಕಂಟೆಂಟ್ ಬೇಸ್ಡ್ ಲೆಕ್ಚರ್ಗಳನ್ನ ಹೇಳುತ್ತೇನೆ. ಮುಂದಿನ ವಿಡಿಯೋಗಳನ್ನು ಹೇಳೋಕ್ಕಿಂತ ಮುಂಚೆ ಇವೆಲ್ಲ ವಿಡಿಯೋಗಳನ್ನ ತಾವೆಲ್ಲರೂ ನೋಡಿಕೊಳ್ಳಬೇಕು. ಸರ್ ಮೊದಲು ನಾವು ನೋಡಿದೇವಲ್ರಿ, ಮತ್ತೆ ಅದಕ್ಕೆ ರಿಪೀಟ್ ನೋಡೋದು. ಮೊದಲು ನೋಡಿದ್ರಂದ್ರೆ ಅದನ್ನು ನೋಟ್ಬುಕ್ದೊಳಗೆ ನೋಟ್ಸ್ ಮಾಡಿದ್ರಂದ್ರೆ ನೋ ಡೌಟ್ ಇನ್ನೊಂದ್ಸಲ ನೋಡೋ ಅವಶ್ಯಕತೆ ಇಲ್ಲ. ಇಲ್ಲ ಸರ್ ಮತ್ತೆ ನಾನು ನೋಡ್ತೀನಿ ಅಂದ್ರೆ ನೋಡ್ರಿ, ಒಂದು ಬಾರಿ ಯಾಕೆ 2 ಬಾರಿ ನೋಡ್ರಿ. ಆದ್ರೆ ಹೊಸದಾಗಿ ಕೇಸೆಟ್ ಬರೆಯುವಂತ ಎಲ್ಲಾ ವಿದ್ಯಾರ್ಥಿ ಮಿತ್ರರು ಪ್ಲೀಸ್ ನೀವಂತೂ ಕಂಪಲ್ಸರಿ ನೋಡ್ಲೇಬೇಕು. ಮತ್ತೆ ರಿಪೀಟ್ ನೋಡಿದಂತ ವಿಡಿಯೋಗಳನ್ನ ನೀವು ಮೋಟಿವೇಶನ್ ವಿಡಿಯೋ ಕಂಪಲ್ಸರಿ ನೋಡ್ರಿ, ನೀವು ನೋಡ್ಲೇಬೇಕು. ನೀವು ಇದು ಮೋಟಿವೇಶನ್ ಬೇಕು, ಇದು ಕಂಟೆಂಟ್ ಬೇಕು. ಎರಡು ಒಂದಕ್ಕೊಂದು ಎರಡು ಚಕ್ರ ಇದ್ದಂಗ್ರಿ, 2 ಗಾಲಿ ಇದ್ದ ಹಾಗೆ. ಮೋಟಿವೇಶನ್ ಬೇಕು, ನಿಮ್ಗೆ ಕಂಟೆಂಟ್ನು ಬೇಕು. ಇದು ಕೇವಲ ಪೇಪರ್ 1 ಸಲುವಾಗಿ ಮಾಡಿರುವಂತ ವಿಡಿಯೋಗಳು. ಪೇಪರ್ 2 ಸಲುವಾಗಿ, ಅದು ಕೇವಲ ಇಂಗ್ಲಿಷ್ ಲಿಟರೇಚರ್ ಸಲುವಾಗಿ ಕೆಲವೊಂದು ವಿಡಿಯೋಗಳನ್ನು ಕೂಡ ನಾನು ಮಾಡಿದ್ದೆ. ಅದು ಕೂಡ ಇಂಗ್ಲಿಷ್ ಲಿಟರೇಚರ್ ಸಂಬಂಧಪಟ್ಟಂತ ವಿಡಿಯೋಗಳನ್ನ ವಿದ್ಯಾರ್ಥಿಗಳು ಅವ್ರು ನೋಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಪ್ರಕಾರ 80 ಟೋಟಲ್ ಡೈಲಿ ಒಂದು 20 ವಿಡಿಯೋ ನೋಡ್ರಿ. 30 ದಿನದಾಗ 60 ವಿಡಿಯೋಗಳು, 600 ವಿಡಿಯೋ ಕಂಪ್ಲೀಟ್ ಆಗುತ್ತದೆ. ಟೋಟಲ್ 80 ಮಾರ್ಕ್ಸ್ ಬರಲೇಬೇಕು. ನಾನು ಹೇಳಿದ್ದು ಅರ್ಥ ಆಗೈತೆ ಏನಿಲ್ರಿ? ಇದು ಇನ್ನೊಂದ್ಸಲ ನೀವು ವಿಡಿಯೋ ನೋಡ್ರಿ, ನೋಡಿ ಹೇಗೆ ಓದ್ಬೇಕು ಅನ್ನೋದು ನಾನು ಹೇಳಿ ನಿಮ್ಗೆ. ಈ ರೀತಿ ಇದೇ ರೀತಿಯೊಳಗೆ ನೀವು ಹೋಗ್ಬೇಕು. ಇದಾಗನೇ ಇದು, ಈ ಯೂನಿಟ್ ಆಗನೇ ಇದು, ಈ ಯೂನಿಟ್ ಆಗನೇ ಇದು, ಈ ಯೂನಿಟ್ ಆಗನೇ ಇದು, ಈ ರೀತಿನೇ ಹೋಗ್ರಿ ಸಾಕು. ಇಷ್ಟು ಮಾಡಿದ್ರೆ ಕಣ್ಣು ಮುಚ್ಚಿ ಕೇಸೆಟ್ ಪಾಸ್ ಆಗಿರಿ ಅಂತ ತಿಳ್ಕೊಂಡ್ಬಿಡ್ರಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.